ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುಪ್ರಿಯ ರಾಘವೇಂದ್ರ ಜೋಶಿ. ಒಂದು ಪುಸ್ತಕ ಓದುತ್ತಾ ಕುಳಿತಿದ್ದೆ. ಎಲ್ಲವೂ ಸರಿಯಾಗಿಯೇ ಇತ್ತು. ಆದರೆ ಒಂದು ಪುಟದಲ್ಲಿ ಮಾತ್ರ ಕೆಲವೊಂದು ತಪ್ಪುಗಳು ಕಂಡವು. ಆಗ ಯೋಚಿಸಿದೆ, ನಾನು ಸಂಪೂರ್ಣ ಪುಸ್ತಕವನ್ನು ದೂಷಿಸುವುದೇ ಅಥವಾ ಆ ಒಂದು ಪುಟವನ್ನು ಮರೆತು ಬಿಡುವುದೇ ಎಂದು. ಹೀಗೆ ನಮ್ಮ ಜೀವನದಲ್ಲಿ ಯಾವುದೋ ಒಂದು ತಪ್ಪಿಗಾಗಿ ಕೆಲವರನ್ನು ದ್ವೇಷಿಸ್ತಾ ಇರ್ತೇವೆ ಅಲ್ವಾ? ಹಾಗಾಗಿ ಆ ಒಂದು ಪುಟಕ್ಕಾಗಿ ಇಡೀ ಸಂಬಂಧವನ್ನು ಮುರಿಯುವುದಾದರೂ ಏಕೆ? ಒಂದು ತಪ್ಪು ಮಾತು ಅಥವಾ ಒಂದು ತಪ್ಪು ಹೆಜ್ಜೆ ಇಟ್ಟಾಗ ಕ್ಷಮಿಸುವುದು, ಮರೆಯುವುದು ಮತ್ತು ಇನ್ನೂ ಅರ್ಥಪೂರ್ಣವಾದ ಸಂಬಂಧವನ್ನು ಮುಂದುವರೆಸುವುದೇ ಶ್ರೇಷ್ಠ. ಹೀಗಾಗಿ ತಪ್ಪಿಗಿಂತ ಕ್ಷಮಿಸುವಿಕೆಯು ಇನ್ನೂ ದೊಡ್ಡದಾಗಿರುತ್ತದೆ. ತಪ್ಪನ್ನು ಕ್ಷಮಿಸೋಣ ಮತ್ತು ಸಂಬಂಧವನ್ನು ಅರ್ಥಪೂರ್ಣವಾಗಿಸಿಕೊಳ್ಳೋಣ. ಹೀಗಾಗಿ ದಿನಕ್ಕೊಂದು ಬದಲಾವಣೆ. ನಮಸ್ಕಾರ.